ಸರ್ಕಾರಿ ಸಂಬಳವನ್ನ ತೆಗೆದುಕೊಳ್ಳೋ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಎಡವಟ್ಟು ಮಾಡ್ತಾರೆ ಅಂಡ್ ಆ ಎಡವಟ್ಟಿನಿಂದ ಸಾರ್ವಜನಿಕರು ಎಷ್ಟು ಸಫರ್ ಆಗ್ತಾರೆ ಅನ್ನೋದಕ್ಕೆ ಈ ಘಟನೆ ಒಂದು ನಿದರ್ಶನ. ಬದುಕಿರೋ ವ್ಯಕ್ತಿಗೇನೆ ಡೆತ್ ಸರ್ಟಿಫಿಕೇಟ್ ಅನ್ನು ಕೊಟ್ಟು ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಇದರಿಂದ ಆ ವ್ಯಕ್ತಿ ಲಿಟರಲಿ 5 ವರ್ಷಗಳಿಂದ ಪರದಾಡ್ತಾ ಇದ್ದಾರೆ. ಪಡಿತರ ಚೀಟಿ, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಸೌಲಭ್ಯಕ್ಕೋಸ್ಕರ ಆ ವ್ಯಕ್ತಿ ಪರದಾಡ್ತಾ ಇದ್ದಾರೆ. ಪತ್ನಿ ಮಲ್ಲಮ್ಮ ಹೆಸರಲ್ಲಿ ಮರಣ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನ ಹಾಕಿದ್ರು ಟೋಪನಗೌಡ ಅನ್ನುವಂತ ವ್ಯಕ್ತಿ. ಬಟ್ ಪತ್ನಿ ಮೃತಪಟ್ಟಿದ್ದು, ಅರ್ಜಿ ಹಾಕಿದ್ದು ಗಂಡ, ಆದ್ರೆ ಗಂಡನ ಹೆಸರಲ್ಲೇ ಡೆತ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯ ಶಿರಗಂಬಿ ಗ್ರಾಮದ ನಿವಾಸಿ ಇವರು. 2021ರಲ್ಲಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಮಾಡಿದ ಎಡವಟ್ಟು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ತಿದ್ದುಪಡಿ ಮಾಡಿ ಅಂತ ಹೇಳಿ ಸೂಚಿಸಿದ್ರೂ ಕೂಡ ಎಮ್ಮೆ ಚರ್ಮದ ಅಧಿಕಾರಿಗಳು ಇವತ್ತಿಗೂ ತಿದ್ದುಪಡಿ ಮಾಡದೆ ದಿವ್ಯ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಇದರ ಪರಿಣಾಮ 5 ವರ್ಷಗಳಿಂದ ಆ ವ್ಯಕ್ತಿ ಯಾವುದೇ ಸರ್ಕಾರಿ ಸೌಲಭ್ಯ ಸಿಗದೆ ಪರದಾಡ್ತಾ ಇದ್ದಾರೆ. ನೋಡಿ, ಮೃತಪಟ್ಟಂತಹ ಆಕೆ ಈ ಟೋಪನಗೌಡ ಅವರ ಪತ್ನಿ, ಅವ್ರ ಹೆಸರಲ್ಲಿ ಡೆತ್ ಸರ್ಟಿಫಿಕೇಟಿಗೆ ಅರ್ಜಿ ಹಾಕಿದ್ದಾರೆ. ಅಲ್ಲ, ನಂಗೆ ಒಂದು ಅರ್ಥ ಆಗಲ್ಲ, ಈ ಅಧಿಕಾರಿಗಳು ಈಗ ಅರ್ಜಿ ಅವ್ರು ಕೊಡೋದಕ್ಕೆ ಬಂದಿದ್ದಾರೆ ತಾನೆ, ಏನಯ್ಯ ನಿನ್ನ ಹೆಸರು, ಯಾರ ಬಗ್ಗೆ ನೀನು ಡೆತ್ ಸರ್ಟಿಫಿಕೇಟ್ ಹಾಕೋದಕ್ಕೆ ಬಂದಿರೋದು, ಅವ್ರಿಗೂ ನಿಂಗೂ ರಿಲೇಷನ್ಶಿಪ್ ಏನು, ಬೇಸಿಕ್ ಇದನ್ನು ಒಂದು ಪ್ರಶ್ನೆ ಮಾಡಿರೋದಿಲ್ವಾ? ಟೋಪಯ್ಯ ಅನ್ನುವಂಥವ್ರು ಹೋಗಿ ಅರ್ಜಿಯನ್ನ ಹಾಕಿದ್ರೆ ಮಲ್ಲಮ್ಮ ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಅರ್ಜಿ ಹಾಕಿದವ್ರ ಮೇಲೇನೆ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ತಿರ್ತಾರ? ತಲೆನಲ್ಲಿ ಬುದ್ಧಿ ಇರಲ್ವಾ ಹಾಗಾದ್ರೆ? ಅಥವಾ ಅಟ್ಲೀಸ್ಟ್ ಎಡವಟ್ಟು ಮಾಡಿದ್ದೀರಾ ಹಿಂಗೊಂದು, ಇದನ್ನ ಸರಿಪಡಿಸ್ಕೊಡಿ ಅಂತ ಕೇಳಿದ್ರೆ ತಿಂಗಳುಗಳಲ್ಲ 5 ವರ್ಷಗಳಿಂದ ಅಲ್ದಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ಸಂಬಳ ತಗೊಂಡು ಓತ್ಲಾ ಹೊಡಿಯಕ್ಕೆ ಬರ್ತಾರ ಆಫೀಸಿಗೆ ಅನ್ನುವಂಥ ಪ್ರಶ್ನೆ ಖಂಡಿತ ಏಳುತ್ತೆ. ಅಜ್ಜಿ ನಮ್ಮ ಪತ್ನಿ ಮಲ್ಲಮ್ಮ ಟೊಪ್ಪನಗೌಡ ಗುಬ್ಬಿ ತಿರ್ಕ್ಯಾದ್ರಿ. ಮಲ್ಲಮ್ಮ ಟೊಪ್ಪನಗೌಡ ಗುಬ್ಬಿ ಮರಣೋತ್ತರ ಕೊಡೋದು ಹೋಗಿರಿ. ಟೊಪ್ಪನಗೌಡ ಬಸಪ್ಪ ಗುಬ್ಬಿ ಮರಣೋತ್ತರ ಕೊಟ್ಟಿದ್ರಿ. ಆದ ಕಾರಣ ಮತ್ತೆ ಅರ್ಜಿ ಕೊಟ್ಟು ಮಲ್ಲಮ್ಮ ಟೊಪ್ಪನಗೌಡ ಗುಬ್ಬಿ ತೀರ್ಕೊಂಡಾರಂತ ಅರ್ಜಿ ಕೊಟ್ರಿ. ಆ ಅರ್ಜಿ ಅವಾಗ ಮಾಡ್ಯಾರಿ. ಆದ್ರೆ ನಂದು ಇದು ತೆಗ್ದೇ ಅಲ್ರಿ, ಅದು ಹೆಸರು ನಂದು ಮರಣೋತ್ತರ ಇದು ಮಾಡಿಬಿಟ್ಟಾರಿ. ಆದ ಕಾರಣ ನಂದು ರೇಷನ್ ಕಾರ್ಡು ರದ್ದಾಗೈತೆ ರೀ. ಆಮೇಲೆ FID ಮೊನ್ನೆ ಇದಕ್ಕೆ ಹೋದ ಕೃಷಿ ಆಫೀಸಿಗೆ FIDನೂ ತಗೊಂಡಿಲ್ರಿ. ನಮ್ಮ ಪತ್ನಿ ಮಲ್ಲಮ್ಮ ಟೊಪ್ಪನಗೌಡ ಗುಬ್ಬಿ ತಿರ್ಕ್ಯಾದ್ರಿ. ಮಲ್ಲಮ್ಮ ಟೊಪ್ಪನಗೌಡ ಗುಬ್ಬಿ ಮರಣೋತ್ತರ ಕೊಡೋದು ಹೋಗಿರಿ. ಟೊಪ್ಪನಗೌಡ ಬಸಪ್ಪ ಗುಬ್ಬಿ ಮರಣೋತ್ತರ ಕೊಟ್ಟಿದ್ರಿ. ಆದ ಕಾರಣ ಮತ್ತೆ ಅರ್ಜಿ ಕೊಟ್ಟು ಮಲ್ಲಮ್ಮ ಟೊಪ್ಪನಗೌಡ ಗುಬ್ಬಿ ತೀರ್ಕೊಂಡಾರಂತ ಅರ್ಜಿ ಕೊಟ್ರಿ. ಆ ಅರ್ಜಿ ಅವಾಗ ಮಾಡ್ಯಾರಿ. ಆದ್ರೆ ನಂದು ಇದು ತೆಗ್ದೇ ಅಲ್ರಿ, ಅದು. ನೋಡಿ, ಬದುಕಿರೋ ವ್ಯಕ್ತಿಗೇನೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಎಡವಟ್ಟನ್ನು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿರೋದು. ವೀರೇಶ್, ಬದುಕಿರೋರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಒಂದು ಎಡವಟ್ಟು, ಅದನ್ನು ಸರಿಪಡಿಸ್ಕೊಳ್ಳೋಕೆ 5 ವರ್ಷ ಆದರೂ ಕೂಡ ಇನ್ನೂ ಯಾರಿಗೂ ಮನಸ್ಸಿಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ಹೆಸರು ಎಲ್ಲೋ ಟೈಪಿಂಗಲ್ಲಿ ಮಿಸ್ ಆಗಿದೆ, ಹಾಗಾಗಿ ಎಡವಟ್ಟಾಯಿತು ಅಂತ ಹೇಳಿದ್ರು ಕೂಡ ಸರಿಪಡಿಸ್ಕೊಳ್ಳೋಕೆ 5 ವರ್ಷ ಬೇಕಾ? ಅವ್ರಿಗಿಷ್ಟು ಸರ್ಕಾರಿ ಸೌಲಭ್ಯಗಳೀಗ ಲಾಸ್ ಆಗಿದೆಯಲ್ಲ, ಇದನ್ನ ಯಾರು ಕಾಂಪನ್ಸೇಟ್ ಮಾಡ್ತಾರೆ ಹಾಗಾದ್ರೆ? ಖಂಡಿತ ಪ್ರಜ್ವಲ, ಬರೀ ಇದು ಒಂದು ತಾಜಾ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇನ್ನೂ ಕೂಡ ಆಗಿದಾವಂತ. ಆದ್ರೆ ಬಯಲಿಗೆ ಬಂದಿದ್ದು ಇದು ಒಂದು ಮಾತ್ರ. ಯಾಕಂದ್ರೆ ಈ ಆಧಾರ್ ಕಾರ್ಡ್ ಅಲ್ಲಿ ಕೂಡ ಸಾಕಷ್ಟು ಈ ರೀತಿಯಾದಂತ ಸಮಸ್ಯೆಗಳು ಕಾಣ್ತಾ ಇತ್ತು. ಅದರಲ್ಲೂ ಕೂಡ ಸಾಲ್ಗಟ್ಟಿ ಈ ರೀತಿಯಾದಂತ ಹೆಸರು ಬದಲಾವಣೆ ಆಗಿರ್ಬೋದು, ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದೋದಕ್ಕೆ ಪರದಾಡ್ತಾ ಇದ್ರು. ಆದ್ರೆ ಇಲ್ಲಿ ಬದುಕಿರೋರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಈ ರೀತಿಯಾದಂತ ಒಂದು ಅವ್ಯವಸ್ಥೆಯನ್ನ ಅಧಿಕಾರಿಗಳು ಎಡವಟ್ಟು ಮಾಡಿದ್ದು ನಿಜಕ್ಕೂ ಅವ್ರಿಗೆ ಯಾವುದೇ ರೀತಿಯಾದಂತ ಸರ್ಕಾರಿ ಸೌಲಭ್ಯಗಳನ್ನು ತೆಗೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಇಂಥ ಒಂದು ದುಸ್ಥಿತಿಯ ಮಟ್ಟದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ನಾಚಿಕೆ ಆಗ್ತದೆ. ಯಾಕಂದ್ರೆ ಅಧಿಕಾರಿಗಳು ಒಂದು ಸುಶಿಕ್ಷಿತ ಮತ್ತೆ ಜ್ಞಾನವಂತರನ್ನ ಅಲ್ಲಿ ಹುದ್ದೆಗೆ ತುಂಬಿರ್ತಾರೆ. ಆದ್ರೆ ಅವರೇ ಈ ರೀತಿಯಾದಂತ ಒಂದು ಅಜ್ಞಾನಿಗಳಾಗಿ ನಡ್ಕೊಂಡಿರೋದು ಮಾತ್ರ ಆ ಒಂದು ಕುಟುಂಬಕ್ಕೆ, ಇಡೀ ಅಧಿಕಾರಿಗಳಿಗೆ ಶಾಪ ಹಾಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು 5 ವರ್ಷ ಘಟನೆ ಆಗಿ 5 ವರ್ಷ ಆದ್ರೂ ಕೂಡ ಈವರೆಗೂ ಆ ಒಂದು ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಅಧಿಕಾರಿಗಳು ಮನಸ್ಸು ಮಾಡಿಲ್ಲ. ಹೀಗಾಗಿ ಆ ಕುಟುಂಬಸ್ಥರು ಕೂಡ ಇಡೀ ಶಾಪವನ್ನು ಕೂಡ ಅಧಿಕಾರಿಗಳ ಮೇಲೆ ಆಗ್ತಾ ಇದ್ರೆ. ಆದ್ರೆ ನಿನ್ನೆ ಏನು ಮಾಜಿ ಸಚಿವ BC ಪಾಟೀಲ್ ಕೂಡ ಈ ಒಂದು ಘಟನೆಯನ್ನ ಖಂಡಿಸಿ ಕೂಡ ಅವರು ಅಧಿಕಾರಿಗಳಿಗೆ ತರಾಟೆ ಅಂತ ತೆಗೆದುಕೊಂಡಿದ್ರು. ಆದ್ರೆ ಇವತ್ತು ಈ ಮಾಧ್ಯಮಗಳಲ್ಲಿ ಪ್ರಸಾರ ಆದ ನಂತರ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡು ಆ ಕುಟುಂಬಕ್ಕೆ ಸರಿಯಾದಂತ ಒಂದು ಏನು ನ್ಯಾಯಯುತವಾದಂತ ವ್ಯವಸ್ಥೆಯನ್ನ ಕಲ್ಪಿಸ್ತಾರ ಅನ್ನೋದಕ್ಕೆ ಕಾದಾಡಬೇಕಾಗುತ್ತೆ. ಅದೇ ಅಧಿಕಾರಿಗಳು ಎಷ್ಟು ಕಣ್ಣು ಮುಚ್ಚಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತಾನೆ ಹೇಳ್ಬೋದು ಪ್ರಜ್ವಲ. ವೆರಿ ಟ್ರೂ. ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.